ತರ ಒಂದಾಗಿ ದೊಡ್ಡ ನಿಂತವ್ರೆ. ಸೂಪರ್ ಇಷ್ಟ ಆಯ್ತು ನಮಗೆ. ಯಾಕೆಂದ್ರೆ ತುಂಬಾ ಚೆನ್ನಾಗಿ ಕೇರ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಕಮ್ಮಿ ಪ್ರೈಸ್ ಅಲ್ಲಿ. ತುಂಬಾ ಚೆನ್ನಾಗಿ ಅನ್ಸುತ್ತೆ. ಈಗ ಇನ್ನೂ ಮಾಡ್ಲಿ ಜಾಸ್ತಿ ಇದು ಮಿಸ್ ಮಾಡ್ಕೊಳ್ಳೋರ್ಗೆ ತುಂಬಾ ಅನ್ಲಕ್ಕಿ. Attention please, Manda masterpiece. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಗೈಸ್. ಇವತ್ತು ನಾವು ಕೊರಗಜ್ಜೆ ಟ್ರಿಪ್ನ ನಾನು ಪ್ಲಾನ್ ಮಾಡಿದ್ದೀನಲ್ವಾ, ಇವತ್ತು ನಾನು ಹೊರಟಿದ್ದೀವಿ. ಇವತ್ತು ನನ್ನ ಫ್ರೆಂಡು ಯಾರು ಬರ್ತಾ ಇಲ್ಲ, ಒಬ್ಬನೇ ಹೋಗ್ತಾ ಇದ್ದೀವಿ. ಯಾಕಂತಂದರೆ ಬೇಕಾದ್ರೆ ಬರ್ತಾರೆ ಪ್ಯಾಸೆಂಜರ್ ಇದ್ದಾರೆ, ಅದು ಬಿಟ್ಟರೆ ನಾನು ಒಬ್ಬನೇ ಹೋಗ್ತಾ ಇರೋದು. ಫಸ್ಟ್ ಟೈಮ್ ಒಬ್ಬನೇ ಹೋಗ್ಲೇಬೇಕು ಲೈಫಲ್ಲಿ. ಎಲ್ಲರೂ ನಂಬ್ಕೊಂಡು ಇರೋಕ್ಕಾಗಲ್ಲ, ಒಬ್ಬನೇ ಹೋಗ್ಬೇಕು ಮಾಡಬೇಕು. ಫಸ್ಟಿಂದನೂ ಹಂಗೆ ಇದ್ದಿದ್ದು. ಸ್ವಲ್ಪ ದಿನದಲ್ಲಿ ನಮ್ಮ ಹುಡುಗ ಶರು ಇದ್ದಾನಲ್ಲ, ಶರು ಬಂದ, ಅವನಿಗೆ ಎಕ್ಸಾಮ್ ಇದೆ, ಅದಕ್ಕೋಸ್ಕರ ಅವ್ನು ಬರ್ತಾ ಇಲ್ಲ ಗೈಸ್. ಇವತ್ತು ಒಬ್ಬನೇ ಹೋಗೋಣ, ನೋಡೋಣ, ಮೈಂಟೆನೆನ್ಸ್ ಮಾಡೋಣ. ಯಾಕಂತಂದರೆ ಎಲ್ಲರ ಮೇಲೂ ಡಿಪೆಂಡ್ ಇರೋಕ್ಕಾಗಲ್ಲ, ಯಾಕಂದರೆ ಎಲ್ಲ ಟೈಮಲ್ಲೂ ಎಲ್ಲರೂ ಇರೋಕ್ಕೂ ಕೂಡ ಆಗಲ್ಲ. ಹಣ್ಣುಕಾಯಿ ತೊಗೊಂಡಿದ್ದೀನಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ. ಈಗ ಅಲ್ಲೋಗಿ ಪೂಜೆ ಮಾಡಿ ಗಾಡಿಯಲ್ಲಿ ಹೊರಡೋಣ ಗೈಸ್. ಯಾರು ಬರ್ತಾರೆ ಏನಿಲ್ಲ ಆಗುತ್ತೆ ಅಂತೇಳಿ ಈ ವ್ಲಾಗ್ನ ಕೊನೆ ತನಕ ನೋಡಿ ಗೈಸ್. ಟೈಮ್ ನೋಡಿ 3:38 ಆಗಿದೆ. ರೋಡಲ್ಲಿ ಯಾರೂ ಇಲ್ಲ, ಫುಲ್ಲು ಒಬ್ಬನೇ ನಿಂತಿದ್ದೀನಿ ನೋಡಿ. ಗಾಡಿ ಕಾಯ್ತಾ ಇದ್ದೀನಿ ಗೈಸ್, ಈಗ ಗಾಡಿ ಬರುತ್ತೆ ಗೈಸ್. ನೋಡಿ ಇದೇ ಗಾಡಿಯಲ್ಲಿ ನಾವು ಹೋಗ್ತಾ ಇರೋದು ಇವತ್ತು ಟ್ರಿಪ್ಪಿಗೆ. ಈಗ ಡೀಸೆಲ್ ಹಾಕ್ಸ್ತಾ ಇದ್ದೀವಿ ಗೈಸ್, ಎಷ್ಟು ಹಿಡಿಯುತ್ತೆ ನೋಡೋಣ ಬನ್ನಿ ಗೈಸ್. ಗೈಸ್ ನೋಡಿ ಚಾರ್ಮುಡಿ ಘಾಟು ವೆದರ್ ಯಾವ ಥರ ಇದೆ ಇವತ್ತು ನೋಡಿ ಗೈಸ್. ಏನು ಮಳೆ ನೋಡಿ ಗೈಸ್, ಫುಲ್ಲು ಮಳೆ ಅಂದರೆ ಮಳೆ. ಈಗ ಕಾಫಿಗೆ ನಿಲ್ಸಿದ್ದೀವಿ, ಫುಲ್ಲು ಮಳೆ ಬರ್ತಾ ಇದೆ. ಗೈಸ್ ಫೈನಲ್ ಆಗಿ ನಾವೀಗ ದೇವಸ್ಥಾನ ಹತ್ರ ಬಂದಿದ್ದೀವಿ. ಎಲ್ಲ ನಮ್ಮ ಪ್ಯಾಸೆಂಜರ್ಸು ಮತ್ತು ಯಾರೆಲ್ಲ ಬಂದಿದ್ದಾರೆ ಅವರೆಲ್ಲ ಮುಂದೆ ಹೋಗ್ತಾ ಇದ್ದಾರೆ ಗೈಸ್. ಬನ್ನಿ ಈಗ ಹೋಗೋಣ, ದೇವಸ್ಥಾನದಲ್ಲಿ ದರ್ಶನ ಮಾಡೋಣ. ದರ್ಶನ ಮಾಡಿಬಿಟ್ಟು ನೆಕ್ಸ್ಟ್ ಟೆಂಪಲ್ ಯಾವುದು ಅಂತ ಹೇಳ್ತೀನಿ. ಇವರು ಬೇರೆ ಬೇರೆ ಊರಿಂದ, ತುಮಕೂರು ಬೇರೆ ಕಡೆಯಿಂದೆಲ್ಲ ಬಂದಿದ್ದಾರೆ, ತುಂಬ ಸಪೋರ್ಟ್ ಮಾಡಿ. ಬನ್ನಿ ಗೈಸ್ ಹೋಗೋಣ, ದೇವಸ್ಥಾನದ ಹತ್ರ ಹೋಗಿ ನೋಡ್ಕೊಂಬರೋಣ. ಇಲ್ಲಿ ಪೂಜೆ ಐಟಮ್ಸ್ ಎಲ್ಲ ಸಿಗುತ್ತೆ ನೋಡಿ. ಇಲ್ಲಿ ತೊಗೊಂಡಿದ್ದೀನಿ, 150 ರೂಪೀಸ್ ಚಾರ್ಜ್ ಆಗುತ್ತೆ, ಇದಕ್ಕೆ ತೊಗೊಂಡಿದ್ದೀನಿ. ಬನ್ನಿ ಗೈಸ್ ಅಲ್ಲಿ ಹೋಗೋಣ, ದೇವಸ್ಥಾನದ ಹತ್ರ ಹೋಗೋಣ. ಈಗ ತುಳುನಾಡಿನ ನಗುಮುಖದ ದೈವ ಕೊರಗಜ್ಜ. ಯಾರೇ ಬಂದು ಈ ಮಣ್ಣಲ್ಲಿ ಅವರ ದುಃಖವನ್ನು ಹೇಳಿ ಹೋದ್ರು ಅದನ್ನು ಕ್ಷಣ ಮಾತ್ರದಲ್ಲಿ ಅವರ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡುವ ಶಕ್ತಿ ಕೊರಗಜ್ಜನಿಗಿದೆ. ಅದು ಶಿವ ಕೊಟ್ಟವರ ಕಲಿಯುಗದ ಅಂತ್ಯಕಾಲದ ಶಕ್ತಿ ಕೊರಗಜ್ಜ. ತುಳುನಾಡಿನಲ್ಲಿ ಕೊರಗಜ್ಜ ಒಂದು ದೈವವಲ್ಲ, 1000 ದೈವಗಳಿದೆ. ಶಿವನ ಗಣಗಳು 1000 ಸಾರಮಾನಿ ಭೂತಗಳಂತ ತುಳುವಲ್ಲಿ ಕರೀತಾರೆ. ಆ ಸಾರಮಾನಿ ಭೂತಗಳಿಗೂ ಉಳ್ಳಾಯ ಯಾರು ಕೇಳಿದರೆ, ಯಜಮಾನ ಯಾರು ಕೇಳಿದರೆ ಬೆರ್ಮದೇವರು. ತುಳುನಾಡನ್ನೇ ಸೃಷ್ಟಿ ಮಾಡಿದ ಸೃಷ್ಟಿಕರ್ತ ಯಾರು ಕೇಳಿದರೆ ಮೂಲ ಬೆಮ್ಮರು. ಆ ಮೂಲ ಬೆಮ್ಮರ ಮಣ್ಣಿನಲ್ಲಿ ಸಿರಿಗಳನ್ನು ಕಾಯಲಿಕ್ಕೆ ಅಜ್ಜ ಬಂದು ನಿಂತದ್ದು ಈ ಮಣ್ಣಿನ ಇತಿಹಾಸ. ಮೊದಲು ನಾವು ದರ್ಶನ ಪಡೆಯಬೇಕಾದದ್ದು ಆ ತಾಯಿ ಜಗನ್ಮಾತೆಯದ್ದು. ಯಾಕೆಂದ್ರೆ ನಮ್ಮ ಕರ್ಮ ಕಳೆಯುವವಳು ಅವಳು. ಕರ್ಮ ಕಳೆದಾಗ ಅಜ್ಜ ಕೆಲಸ ಮಾಡಿ ಕೊಡ್ತಾನೆ. ಆ ಕರ್ಮ ಕಳೆದು ಆ ತಾಯಿ ಹತ್ರ ನಾವು ಶರಣಾದಾಗ ಅಲ್ಲಿಂದ ಆ ಕಡೆ ಹೋಗಿ ಬೆರ್ಮರ ಅನುಗ್ರಹವನ್ನು ಪಡೆದು ಆ ಸಪ್ತಮಾತೃಕೆಯರ ಸಿರಿದೈವಗಳಿದ್ದಾರೆ ಈ ಮಣ್ಣಲ್ಲಿ. ಆ ದೈವಗಳ ಅನುಗ್ರಹವನ್ನು ಪಡೆದು ಇಲ್ಲಿಂದ ನಂತರ ಕೊನೆಯದಾಗಿ ಅಜ್ಜ ಗುಳಿಗಜ್ಜ, ಅಲ್ಲಿ ಇಬ್ಬರು ಇದ್ದಾರೆ ದೈವಗಳು, ಜೋಡಿ ದೈವಗಳಿದ್ದಾರೆ. ಒಬ್ರು ಕಲಿಯುಗದ ಕಾರಣಿಕ ದೈವ ಕೊರಗಜ್ಜ ಆದ್ರೆ ಇನ್ನೊಬ್ರು ಕರ್ಮಪಾಲಕ ಗುಳಿಗ ದೈವ. ಗುಳಿಗ ಅಂದ್ರೆ ಅವನು ಉಗ್ರ ಸ್ವರೂಪಿ ದೈವ. ಆ 2 ದೈವಗಳು ಕೂಡ ಈ ಮಣ್ಣಲ್ಲಿ ಆ ತಾಯಿಯ 2 ಕಣ್ಣುಗಳಿದ್ದಾಗೆ. ಒಬ್ರು ಶಾಂತ ಆದ್ರೆ ಒಬ್ರು ಉಗ್ರ, ಸೂರ್ಯಚಂದ್ರರಿದ್ದಾಗೆ ಈ ಮಣ್ಣಿನ. ಹಾಗೆ ಆ ತಾಯಿಯ 2 ಕಣ್ಣುಗಳಾಗಿ ಈ ಮಣ್ಣಲ್ಲಿ ಕೊರಗಜ್ಜ ಗುಳಿಗಜ್ಜ ಆ ತಾಯಿ ಕಾಲಲ್ಲಿ ತೋರಿಸಿದನ್ನು ಅವರು ತಲೆಯಲ್ಲಿಟ್ಟು ಕೆಲಸ ಮಾಡಿ ಕೊಡ್ತಾರೆ. ಅದಕ್ಕೆ ಇವತ್ತು ಸಹಸ್ರ ಸಂಖ್ಯೆಯಲ್ಲಿ ಈ ಮಣ್ಣಿಗೆ ಭಕ್ತರು ಹುಡುಕಿಕೊಂಡು ಬರ್ತಾರೆ. ನೀವು ಎಲ್ಲಿ ಬೇಕಾದ್ರೂ ನೋಡಬಹುದು. ಇಲ್ಲಿ ತನುಮನದಿಂದ ಸಹಕರಿಸಿ ಎಂಬ ಫ್ಲೆಕ್ಸ್ ಇಲ್ಲ. ಚೆನ್ನಾಗಿದೆ, ಫಸ್ಟ್ ಟೈಮ್ ಬಂದಿದ್ದು ನಾನು. ತುಂಬ ಖುಷಿ ಆಯಿತು ನೋಡಿ. ಒಳ್ಳೆ ಫೆಸಿಲಿಟಿ ಇದೆ. ಟೂರಿಸಮ್ ಚೆನ್ನಾಗಿ ಒಂದು ಕರ್ಕೊಂಡ್ಬಂದು ನಮಗೆಲ್ಲ ಒಳ್ಳೇದು ಮಾಡಿದ್ದಾರೆ. ಇಷ್ಟ ಆಯ್ತಾ ನಿಮಗೆ? ಹಾಂ, ತುಂಬ ಇಷ್ಟ. ಫ್ಯಾಮಿಲಿ ಥರ ಅನಿಸ್ತಾ ಇಲ್ಲ ಟ್ರಿಪ್ ಮಾಮೂಲಿ ಟ್ರಿಪ್ಪಿಗೆ ಹೋಗೋ ಥರನೇ ಅನಿಸ್ತಾ ನಿಮಗೆ? ಫ್ಯಾಮಿಲಿ ಟ್ರಿಪ್ ಹೋದಂಗೆ ಆಯಿತು. ಹೌದಾ? ಓಕೆ, ನಿಮಗೆಲ್ಲ ಇಷ್ಟ ಆಯ್ತಾ? ಸೂಪರ್ ಇಷ್ಟ ಆಯ್ತು ನಮಗೆ. ಯಾಕೆಂದ್ರೆ ತುಂಬಾ ಚೆನ್ನಾಗಿ ಕೇರ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಕಮ್ಮಿ ಪ್ರೈಸ್ ಅಲ್ಲಿ. ತುಂಬಾ ಚೆನ್ನಾಗಿ ಅನ್ಸುತ್ತೆ. ಈಗ ಇನ್ನೂ ಮಾಡ್ಲಿ ಜಾಸ್ತಿ ಮಿಸ್ ಮಾಡ್ಕೊಳ್ಳೋರ್ಗೆ ತುಂಬಾ ಅನ್ಲಕ್ಕಿ. ಬೇಗ ಬರ್ರಿ, ಅಡ್ಜಸ್ಟ್ ಮಾಡ್ಕೊಂಡು, ದುಡ್ಡಿಲ್ಲ ಅಂತ ಬೇಜಾರು ಮಾಡ್ಕೋಬೇಡ್ರಿ. ಎಲ್ಲಾದ್ರೂ ರೊಟೇಷನ್ ಮಾಡ್ಕೊಂಡು ಮನು ಟೂರನ್ನೇ ಪಿಕ್ ಮಾಡ್ರಿ. ನೋಡಿ ಎಲ್ಲಿಂದ ಎಲ್ಲೋದ್ರೂ ಮೀಶೋ ಫ್ಲಿಪ್ಕಾರ್ಟ್ ಅಂತ ಬಿಡಲ್ಲ. ಅಡ್ರೆಸ್ ಹೇಳ್ತಿದ್ದಾರೆ, ಮನೆ ಅಡ್ರೆಸ್ ಪಾರ್ಸಲ್ ತಗೊಂಬರ್ರಿ ಅಂತ. ಬ್ರೋ ತಿಂಡಿ ಹೇಗಿದೆ? ತುಂಬ ಚೆನ್ನಾಗಿದೆ. ನೀನು ಪಲಾವ್ ತಗೊಂಡ್ರಾ? ಪಲಾವ್ ಚೆನ್ನಾಗಿದೆ, ಇಲ್ಲ ಕರೆಕ್ಟಾಗಿ ಹೇಳಿ. ಚೆನ್ನಾಗಿದೆ ಬ್ರೋ. ಗೈಸ್ ನಾವೀಗ ನೆಕ್ಸ್ಟ್ ದೇವಸ್ಥಾನ ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಗೈಸ್. ನೋಡಿ ಈಗ ಎಲ್ಲನೂ ಕರ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ, ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ಬರೋಣ. ಸ್ಥಳ ಅಂತ ಅಷ್ಟೇ ಗೊತ್ತು.
ನೆಕ್ಸ್ಟು ಅಂದರೆ ಫಸ್ಟ್ ಮಂಜುನಾಥ ಇಲ್ಲಿ ನೆಲೆ ಊರಿದ್ದು, ಇದು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಫಸ್ಟ್ ಇಲ್ಲಿ ಬಂದಿರೋದು. ಫಸ್ಟ್ ಇಲ್ಲಿ ಬಂದಿರೋದು ಅಷ್ಟೇ. ಹೋಗೋಣ ನಡ್ರಿ. ಏನದು ಕೆರೆಗಳು ತೀರ್ಥ ಕೆರೆಗಳು. ಏನ್ ಬಾ ನೋಡೋಣ. ತೀರ್ಥ ಕೆರೆಗಳು ನೋಡಿದ್ಯಾ ನೀನು? ಬಾ ನೋಡೋಣ ಈಗ. ಫಸ್ಟ್ ಟೈಮ್ ಬರ್ತಾ ಇದ್ದೀನಿ, ಬನ್ನಿ ನೋಡೋಣ. ಫಸ್ಟ್ ಟೈಮ್ ಬರ್ತಾ ಇದ್ದೀನಿ, ಬನ್ನಿ ನೋಡೋಣ ಹೆಂಗಿರುತ್ತೆ ಅಂತ. ಹೆಂಗಿರುತ್ತೆ ಅಂತ. ಕೆರೆ ತರ ಇರುತ್ತೆ. ಎಕ್ಸೈಟೆಡ್ ಐ ಆಮ್ ಎಕ್ಸೈಟೆಡ್. ಏನು? ಎಕ್ಸೈಟೆಡ್. ಗೈಸ್ ನೋಡಿ, ಇದೇ ಜಾಗದಲ್ಲಿ 1 2 3 4 ಒಂದು 7 ಕೆರೆ ಇದೆ ನನಪ್ಪ. 7 ಕೆರೆಗಳಿದೆ ಗೈಸ್ ಇಲ್ಲಿ ನೋಡಿ. ಗೈಸ್ ನೋಡಿ, ಅಲ್ಲಿ ಮನೆ ಮೇಲ್ಗಡೆ ಯಾವ ಥರ ಕಟ್ಟಿದ್ದಾರೆ, ಏನು ಸೈಕ ಕಟ್ಟಿದ್ದಾರೆ ನೋಡಿ ಗೈಸ್. ಇಲ್ಲಿ ಮಂಗಳೂರು ಇದು ದೇವಸ್ಥಾನ ಹತ್ರ ಬಂದಿದ್ದೀವಿ ನೋಡಿ. ಈ ಥರ ಇದೆ ಈಗ ಪ್ರೆಸೆಂಟು. ಇದೇನಿದು 7 ನೀರಲ್ಲೂ ಮುಳುಗಿ ಇದು ಮಾಡಬೇಕಾ? 7 ಕೆರೆ. ಇದರಲ್ಲಿ ತೀರ್ಥ ಸ್ನಾನ ಮಾಡಿದರೆ ಒಳ್ಳೆಯದು ಅಂತ ಹೇಳ್ತಾರೆ. ಪಾಪಗಳೆಲ್ಲ ಹೋಗ್ತವೆ. ಪಾಪಗಳು ಹೋಗ್ತವೆ ಅಂತ ಅಲ್ಲ, ಒಟ್ಟೆ ಹೇಳ್ತಾರೆ. ನಂಬಿಕೆ ನಂಬಿಕೆ. ಹಾಕೊಂಬಿಟ್ಟೈತೆ ಮೇಡಮ್ KRSಲ್ಲಿ. ಆ ಮಗು ಪೇರೆಂಟ್ಸಿಗೆ ಫೋನ್ ಮಾಡೈತೆ ಊರಾಗೆ. ನಮ್ಮ ನಂಬರ್ ಗೊತ್ತಿಲ್ಲ, ಐಡೆಂಟಿ ಕಾರ್ಡ್ನಲ್ಲಿ ಮಾಡ್ಬೇಕು ತಾನೆ, ಐಡೆಂಟಿ ಕಾರ್ಡ್ನಲ್ಲಿ ಮಾಡಿಲ್ಲ, ಪೇರೆಂಟ್ಸಿಗೆ ಮಾಡೈತೆ ಮೇಡಮ್ ಊರಿಗೆ. ಅವ್ರೆಲ್ಲ ಜನ ಒಂದಾಗಿ ದೊಡ್ಡ ನಿಂತವ್ರೆ. ಸಿಗ್ತಾ ಆಮೇಲೆ ಎಲ್ಲಿ ನಿಂತಿದ್ಯೋ ಅದೇ ಪ್ಲೇಸ್ ಅಲ್ಲ ನಿಂತ ನಾವು ಬಂದು ಕರ್ಕೊಂಬರ್ತೀವಿ ಅಂತ ಹೇಳಿದ್ವಿ. ಮತ್ತೆ ನಾವಲ್ಲೇ ಒಂದು 20 ಕಿಲೋಮೀಟರ್ ಮುಂದಕ್ಕೆ ಬಂದಿದ್ವಿ. ಮತ್ತೆ ಹೋಗಿ ಆ ಮಗು ಕರ್ಕೊಂಬಂದ್ವಿ. ಆ ಮಗು ವಿಡಿಯೋ ಕಾಲ್ ಮಾಡಿ ಆ ಮಗುನ ಪೇರೆಂಟ್ಸಿಗೆ ತೋರಿಸಿ ಆ ಮಗು ತ ಮಾತಾಡಿಸಿ. ಎಷ್ಟು ಜವಾಬ್ದಾರಿ ನಾವು ಹಂಗೆ ಕರ್ಕೊಂಡು ಹೋಗ್ಬೇಕು ನಿಮ್ಮನ್ನ ಈಗ ಬೆಟ್ಟರೆ ಅಲ್ವಾ? ಹೌದು, ಹಿರೇಮೇಶ್ವರಿಗೆ ಕೇಳ್ಬೇಕು. ಅಲ್ಲ, ನೀವೇ ಹೇಳ್ಕೊಟ್ಟಿದ್ದು ಅವಾಗಲೇ ಹಂಗೆ ಹೇಳು ಅಂತ. ನೋಡಿ, ಈ ಜಾಗದಿಂದ ನೀರು ಬರುತ್ತಂತೆ. ಈ ಜಾಗದಿಂದ ಬಂದರೆ ಇಷ್ಟು ಇದಕ್ಕೆ ಹೋಗುತ್ತೆ. ಇದ್ರದ್ದು ಇನ್ನೂ ಕತೆ ಗೊತ್ತಿಲ್ಲ, ನೋಡೋಣ. ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಮಾಡಿಬಿಟ್ಟು ನೋಡೋಣ. ಏನಕ್ಕೆ ಚೊಂಬು ಕೊಡ್ತೀರಾ? ಎಲ್ಲಿ ಇಟ್ಕೋಬೇಕು? ಈಗ ಸರಿ ಆಯ್ತು, ಬರ್ರಿ. ಗೈಸ್ ನೋಡಿ, ಈಗ ಈ ಚೊಂಬನ್ನ ತೊಗೊಂಡೋಗಿ ಅಲ್ಲಿ ನೀರು ತುಂಬಿಕೊಂಡು ಅದನ್ನು ತೊಗೊಂಡೋಗಿ ಅಲ್ಲಿ ದೇವಸ್ಥಾನಕ್ಕೆ ಹಾಕ್ಬೇಕಂತೆ. ಬನ್ನಿ ಹಾಕೋಣ. ದೇವ್ರಿಗಾ? ಹಾಂ ಸಾರಿ, ದೇವ್ರಿಗಂತ ಹಾಕೊಂಬನ್ನಿ. ನೋಡಿ, ಇದೇ ಜಾಗದಲ್ಲಿ ತುಂಬ್ಕೊಳ್ಳೋಣ. ನಂದಿ ಬಾಯಿಂದ ಬರ್ತಾ ಇದೆ ನೀರು. ಇಲ್ಲ, ಫುಲ್ ತುಂಬ್ಕೊಂಡು. ನೋಡಿ ಗೈಸ್, ಗಣಪತಿ ಇದೆ ಇಲ್ಲಿ. ಬನ್ನಿ ಗೈಸ್, ಫುಲ್ ನೀರನ್ನ ತೊಗೊಂಡಿದ್ದೀವಿ. ಹೋಗೋಣ. ನೋಡಿ, ಇಷ್ಟು ತೊಗೊಂಡಿದ್ದೀವಿ. ಈಗ ಅಲ್ಲಿಗೆ ಹಾಕೋಣ ಮೇಲ್ಗಡೆ. ಎಲ್ಲ ಅವ್ರು ಹೇಳ್ಕೊಟ್ಟಿದ್ದು ಎಲ್ಲವರು ಮೇಡಮ್ ಹೋದ್ರ ಮೇಲೆ ಅವ್ರು ಹೇಳ್ದಂಗೆ ಕೇಳಬೇಕು ಅಲ್ವಾ? ನೋಡಿ ತಗೊಂಡು ಬನ್ನಿ ಗೈಸ್, ಬನ್ನಿ 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 ಹೋಗೋಣ. ಪರವಾಗಿಲ್ಲ, ದೇವರೇ ಹೇಳಿಲ್ಲ ಬೇಗ ಬಾ ಅಂತ, ಸಮಾಧಾನಕ್ಕೆ ಬರಬೇಕು. ನೋಡಿ ಗೈಸ್, ಅಲ್ಲಿ ಚೊಂಬ್ ತಗೊಂಡು ಅವ್ರವ್ರ ನೀರು ಹಾಕಂತಿದ್ದಾರೆ. ನೋಡಿ ಇಲ್ಲಿ ಮೇಲಿಂದ ಹೆಂಗೆ ಕಾಣುತ್ತೆ ವ್ಯೂ. ಬನ್ನಿ ಹೋಗೋಣ. ಇಲ್ಲಿ ನೀರು ಹಾಕೋಣ. ನೀರು ಹಾಕ್ಬಿಟ್ಟು ನೋಡೋಣ ನೆಕ್ಸ್ಟ್ ಏನು ಹೇಳ್ತಾರೆ ಅಂತ ಕೇಳೋಣ. ಅವರು ಅಲ್ಲೇನೋ ಬರೀತಾ ಇದ್ದಾರೆ. ಬಡಿಸ್ಕೊಳ್ರಿ. ಈಶ್ವರನ ಲಿಂಗದ ಮೇಲೆ ಹಾಕ್ತಾರೆ ನೋಡಿ. ವೀಡಿಯೋ ಮಾಡೋಂಗಿಲ್ಲ ಅಂತ ಹಾಕಿದ್ದಾರೆ. ವೀಡಿಯೋ ಮಾಡ್ತಿದ್ದೀನಿ, ಆಮೇಲೆ ಮಾಡ್ತೀನಿ, ಕಟ್ ಮಾಡ್ತೀನಿ. ಸೇಮು ಕೇರಳ ಫೀಲ್ ಆಗ್ತಿದೆ ಇದು. ನೋಡಿ ಯಾವ ಥರ ಇದೆ, ಅಲ್ಲೆಲ್ಲ ಮುಳುಗ್ತಾ ಇದ್ದಾರೆ. ಅಲ್ಲಿ ನೀರಲ್ಲಿ 7 ನೀರು ಒಂದೇ ಕಡೆ ಇದೆ ನೋಡಿ ಗೈಸ್. ಕೆರೆ ಅಂತಿದ್ದು 7 ಕೆರೆ ನೀರಂತೆ. ಅದನ್ನು ಶಿವಲಿಂಗದ ಮೇಲೆ ಹಾಕ್ತಾರೆ. ಶಿವಲಿಂಗದ ಮೇಲೆ ಹಾಕಿದ್ಮೇಲೆ ಅಲ್ಲಿ ಹೋಗ್ಬಿಟ್ಟು ಪೂಜಾರಿ ಕೂತಿರ್ತಾರೆ. ಪೂಜಾರು ತಲೆಗೆ ನವಿಲ್ಗೆರೆಯಲ್ಲಿ ಇದು ಮಾಡ್ತಾರೆ. ಏನಿದಂತ ಅರ್ಥ ಆಗಲಿಲ್ಲ. ನೋಡೋಣ, ನೆಕ್ಸ್ಟ್ ಟೈಮ್ ಬರೋಷ್ಟೊತ್ತಿಗೆ ಎಲ್ಲ ತಿಳ್ಕೊಳ್ಳೋಣ ಗೈಸ್. ನೆಕ್ಸ್ಟ್ ಟ್ರಿಪ್ ಕರ್ಕೊಂಬರೋರಿಗೆ ಎಕ್ಸ್ಪ್ಲೈನ್ ಮಾಡೋಕೆ ಕರೆಕ್ಟ್ ಆಗುತ್ತೆ. ನಿಮಗೆ ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಕಮೆಂಟಲ್ಲಿ ನಾನು ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ. ಗೋಪುರ ನೋಡಿ ಗೈಸ್, ಎಷ್ಟು ಡಿಫ್ರೆಂಟ್ ಆಗಿದೆ ಈ ಜಾಗದಲ್ಲಿರೋ ಗೋಪುರ. ಇಲ್ಲಿ ನೋಡಿ, ಇದು ಸೇಮ್ ಗೋಪುರ ಟೈಪ್ ಇದೆ ಮೇಲೆ. ಇಲ್ಲಿ ಮೇಯ್ನಾಗಿ ಬರಬೇಕಾಗಿದೆ ಈಶ್ವರನ ದೇವಸ್ಥಾನಕ್ಕೆ. ಅದನ್ನು ಬಿಟ್ಟು ಎಲ್ಲ ಕಡೆ ಸುತ್ತುತ್ತಾ ಇದ್ದೀವಿ. ನೋಡೋಣ ಬರ್ರಿ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಆಗ್ತಿದ್ದಾರೆ ಅವ್ರು ಮೇಡಮ್. ಅಲ್ಲಿ ನೋಡ್ರಿ, ಇನ್ನೂ ಕೈ ಮುಗ್ತಾನೆ ಇದೆ. ಫೈನಲ್ ಆಗಿ ಈಶ್ವರ ದರ್ಶನ ಅಪ್ಪನ ಹತ್ರ ಬರಬೇಕು. ಓಕೆ ಗೈಸ್, ಬನ್ನಿ. ದೊಡ್ಡವ್ರು ಹೇಳೋ ಮಾತು ಕೇಳಬೇಕು ನೋಡ್ರಿ. ನನ್ನಂಗೆ ಏನಂತೆ ಎತ್ಕೊಂತಾರಂತ ನೋಡಿ ಗೈಸ್ ಅವ್ರನ್ನ. ಇವರು ಆಯ್ತು, ಎತ್ಕೊಳ್ರಿ. ನೀವು ಯಾರು ಅಲ್ಲ, ಅವ್ರನ್ನ ಎತ್ಕೊಂಡ್ರೆ ನೆಕ್ಸ್ಟ್ ಟ್ರಿಪ್ ಫ್ರೀ ಟ್ರಿಪ್ ನಿಮಗೆ. ಇವ್ರನ್ನ ಅಮ್ಮನ ಎತ್ಕೊಳ್ತಾರ, ಮಗಳನ್ನ ಎತ್ಕೊಳ್ತಾರ. ಪಾಪ ಅಮ್ಮನ ಎತ್ಕೋಬೇಕು. ಅಮ್ಮ ಚೆನ್ನಾಗಿರ್ತಾನೆ, ಮಕ್ಳು ಚೆನ್ನಾಗಿರೋದು ಅಲ್ವಾ? ಅವ್ರನ್ನ ಎತ್ಕೊಳ್ರಿ. ಗೂಡು ಕಟ್ಟಿ ಜೋಪಾನ ಮಾಡ್ತಾಳೆ. ಅವ್ರ ಮನೆಯೆಲ್ಲ ಕಟ್ಕೊಂಡಿದ್ದಾರೆ. ಇವ್ರನ್ನ ಎತ್ತರಿ ಫಸ್ಟ್ ಸಾಕು. ಎತ್ತುತ್ತೀರಾ? ಹಾಂ, ನೆಕ್ಸ್ಟ್ ಟ್ರಿಪ್ ಫ್ರೀ ನೋಡ್ರಿ. ಅಮ್ಮ ಚೆನ್ನಾಗಿರ್ಬೇಕು, ನಾನು ದುಡ್ಡು ಕೊಟ್ಬಿಡ್ತೀನಿ.
ಫಸ್ಟ್ ಟೈಮ್ ಬಿಸ್ನೆಸ್ ಮಾಡ್ತಾನ. 72 kg ಎತ್ಬಿಟ್ರೆ ಆಂಜನೇಯ ಒಂದು ಸೆಕೆಂಡ್ ಕೆಳಗೆ ಬಂದು ಬಗ್ ನೋಡಿ ಹೊಡೋಗ್ಬಿಡ್ತಾವೆ. ಗೈಸ್ ಆಂಜನೇಯ ನೋಡಾಯ್ತು. ಇಲ್ಲಿ ಮೇಲೆ ಏನಿದೆ ಅಂತ ಗೊತ್ತಾಗ್ಲಿಲ್ಲ, ಕೇಳಿಲ್ಲ ಯಾರಿಗೂ. ಮತ್ತೆ ದೊಡ್ಡದು ಹೌದಾ? ನಡ್ರಿ ಹೋಣ ಹಾಂ ನಡ್ರಿ ಇವ್ರನ್ನ ಕರ್ಕೊಳ್ರಿ. ಅವ್ರಿಗೆ ಕೇಳಿ ಗೊತ್ತಾಯ್ತು. ಗೈಸ್ ನೋಡಿ ಹಸು ಇದೆ ಇಲ್ಲಿಂದು. ಇಲ್ಲಿ ದೊಡ್ಡ ಆಂಜನೇಯ ಒಂದು ಸ್ಟ್ಯಾಚು ಇದೆ ನೋಡಿ. ಇಲ್ಲಿ ನೋಡ್ಬೋದು ಆಂಜನೇಯ ಸ್ವಾಮಿ ಸ್ಟ್ಯಾಚು ಇಷ್ಟು ದೊಡ್ಡದಾಗಿದೆ. ಅಲ್ಲ ಇಲ್ಲಿ ತನಕ ದೇವಸ್ಥಾನ ಮೆಟ್ಲ ಹತ್ರ ಅಂದ್ರೆ ಹಿಂಗೆ ಆಡ್ತೀರಪ್ಪ. ಅಲ್ಲ ನೋಡ್ರಿ ಮೆಟ್ಲ ಹತ್ರ ಅಂದ್ರೆ ಹೆಂಗೆ ಇದು ಮಾಡ್ತಾರೆ. ಹತ್ಬೇಕಲ್ಲ. ಹಾಂ ಒಂದಿನ ಅಲ್ಲಿಂದ ಇಲ್ಲಿ ತನಕ ಬಂದಿದ್ದೆ, ಬರದಲ್ಲ ಇಲ್ಲಿ ತನಕ ಬಂದು ಇಲ್ಲಿ ನೋಡ್ದಲ್ಲ ಹೋದ್ರೆ ಚೆನ್ನಾಗಿ ಅನ್ಸಲ್ಲ ಅಲ್ವಾ? ನೋಡಿ ಎಷ್ಟು ಚೆನ್ನಾಗಿದೆ ಪ್ಲೇಸು ಅಂತ. ಬಂದ್ವಿ ಫೈನಲ್ ಆಗಿ. 90 ಮೆಟ್ಲಿಗಿಂತ ಜಾಸ್ತಿ ಇದೆಲ್ಲ. ಹಾಂ ಜಾಸ್ತಿ ಮೆಟ್ಲಿದೆ ಗಾಯ್ಸ್. ಇಲ್ಲಿ ಏನಿದೆ ಅಂತ ಗೊತ್ತಿಲ್ಲ, ಆದರೂ ಹತ್ಕೊಂಡು ಬಂದಿದ್ದೀವಿ. ಬನ್ನಿ ನೋಡೋಣ ಏನೇನಿದೆ. ಎಷ್ಟು ದೂರ ಹತ್ತಿದ್ದಕ್ಕೂ ಪ್ರತಿಫಲ ಸಿಗುತ್ತೋ ಇಲ್ಲ ವೇಸ್ಟ್ ಆಗುತ್ತೋ ಗೊತ್ತಿಲ್ಲ. ಬನ್ನಿ. ಏನು ನೋಡಿ ಗೈಸ್, ಸೇಮ್ ರಿಯಲ್ ಆಗಿರೋ ಥರನೇ ಕಾಣ್ತಿದೆ. ದೇವ್ರು ಕಾಣಿಸ್ತು ಮೇಡಮ್. ನೋಡಿ ಗೈಸ್, ಈ ಮರ ಸುಮಾರು ಏನಿಲ್ಲ ಅಂದರೂ ಎಷ್ಟೋ ವರ್ಷದ ಹಳೆದಿರೋದೆ ಅಲ್ವಾ? ಸುಮಾರು ವರ್ಷದ ಹಳೆದಿದೆ ಮರ ಇದು. ಇಷ್ಟು ದಪ್ಪ ಇದೆ ನೋಡಿ ಗೈಸ್. ನೋಡಿ ಗೈಸ್, ಸೇಮ್ ಗಣಪತಿ ನಿಂತಂಗೆ ಇದು ಆಕಾರದಲ್ಲಿ ಕಾಣ್ತಿದೆ, ನಿಂತಿರೋ ಥರ ನೋಡಿ ಸೇಮು. ಗೈಸ್ ಕಬಿಲ್ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಊಟ ಮಾಡ್ತಿದ್ದೀವಿ ಗೈಸ್. ಈಗ ಸಾಕಾಗೋಯ್ತು, ಮಿನಿಮಮ್ ಸಿಕ್ಕಾಪಟ್ಟೆ ನಡ್ಬಿಟ್ಟು ಇವತ್ತು. ನೋಡಿ ಹೇಗೆ ಊಟ ಕೂತಿದ್ದೀವಿ, ಎಲ್ಲ ಊಟ ಬರುತ್ತೆ, ಊಟ ಮಾಡಿ ಸೀದಾ. ಗೈಸ್ ಫೈನಲ್ ಆಗಿ ದೇವಸ್ಥಾನಗಳೆಲ್ಲ ಸುತ್ತಿ ಶಾಂತಳಾಗೋಕ್ಕೋಸ್ಕರ ಎಲ್ಲರೂ ಇವ್ರನ್ನೆಲ್ಲ ಶಾಂತಿ ಮಾಡೋಕ್ಕೋಸ್ಕರ ಇಲ್ಲಿ ಬೀಚಿಗೆ ಕರ್ಕೊಂಬಂದಿದ್ದೀವಿ ಗೈಸ್. ಫೈನಲ್ಲು ಬೀಚು, ನೆಕ್ಸ್ಟು ಊರು. ಏನು ಬ್ರೋ? ಇಲ್ಲ, ಫಸ್ಟ್ ಬೀಚ್, ಆಮೇಲೆ ಊಟ, ಆಮೇಲೆ ಊರು. ನೀವು ಊಟ ಮಾಡಿಲ್ಲಲ್ಲ? ಅಯ್ಯಪ್ಪ ಏನು ಕ್ರೇಜಿಯಾಗಿ ಬರ್ತೈತೆ ನೋಡ್ರಿ ಅಲ್ಲಿ. ಬನ್ನಿ ಗೈಸ್ ಅಲ್ಲಿ ಹೋಗೋಣ. ಫುಲ್ಲು ಅಲೆಗಳು ನೋಡ್ತಾ ಇದೀರಲ್ಲ, ನೀರು ನೋಡಿದ್ರೆ ಆಡಬೇಕು ಅನ್ಸುತ್ತೆ ಅಲ್ವಾ? ನಿಮಗೆ ಹಂಗೆ ಅನ್ಸುತ್ತಾ? ಬಟ್ ನಂಗೆ ನೀರಂದ್ರೆ ಭಯ, ಸೊ ನಾನು ನೀರಲ್ಲಿ ಮಾತ್ರ ಯಾವತ್ತೂ ಇಳೋದೇ ಇಲ್ಲ. ಹೌದಾ? ನೀರಂದ್ರೆ ಭಯ ಸರ್? ನಿಮಗೂ ನೀರಂದ್ರೆ ಭಯನಾ? ಭಯ ಏನಿಲ್ಲ, ನಾವು ನೀರಲ್ಲಿ. ನಿಮಗೆ ಭಯನಾ? ನಂಗೂ ಭಯನೇ ನೀರಂದ್ರೆ. ಆದ್ರೆ ನೋಡಿದ್ರೆ ಇಲ್ಲೇ ಕೂತಿರ್ರಿ, ನಾವು ಮುಗಿಸ್ಕೊಂಬರ್ತೀವಿ. ಕೇಳಂತಡ್ರಿ ಗೈಸ್. ಇದು ಯಾವ ಊರು ಬೀಚ್ ಅಂತ ಗೊತ್ತಿಲ್ಲ. ಇಲ್ಲಿ ಏನು ಸಿಗುತ್ತೆ, ಏನು ಸ್ಪೆಷಾಲಿಟಿ ನೋಡೋಣ ಬನ್ನಿ ಗೈಸ್. ಇವ್ರನ್ನೆಲ್ಲ ಒಂದು ಸೈಡಿಗೆ ಬಿಡೋಣ. ಈಗ ಅವ್ರವ್ರ ಪಾರ್ಟಿಗೆ ಅವ್ರು ಇರ್ತಾರೆ, ಈಗ ನಾವೊಂದು ಸೈಡಿಗೆ ಹೋಗೋಣ ಬನ್ನಿ ಗೈಸ್. ನಮ್ಮ ಬ್ರದರು ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಅಲ್ಲ ಕಟ್ ಮಾಡಿಲ್ಲ, ಪರವಾಗಿಲ್ಲ ಮಾತಾಡೋಣ. ಏನಲ್ಲ ಕಟ್ ಮಾಡ್ಕೊಂಡು ಮಾತಾಡ್ತೀವಿ. ಹಾಂ ಹೇಳ್ರಿ, ಹಿಂಗೆ ಹೇಳ್ರಿ. ಇಲ್ಲಿ ಬಂದರಿಂದ ಬರ್ತಲ್ಲ ಶಿಪ್ ಎಲ್ಲ ಬಂದ್ಬಿಟ್ಟು ಇಲ್ಲಿ ಬಂದರಲ್ಲಿ ಮೆಟೀರಿಯಲ್ ಎಲ್ಲ ಖಾಲಿ ಮಾಡಿ ಹೋಗ್ತಾ ಇರ್ತವೆ. ಇಲ್ಲಿ ತುಂಬ ಬೀಚ್ ಫೆಸ್ಟಿವಲ್ ಚೆನ್ನಾಗಿರುತ್ತೆ ಇಲ್ಲಿ ಫೆಬ್ರವರಿಲಿ, ಜನವರಿ ಫೆಬ್ರವರಿಲಿ. ಪಣಮೂರು ಬೀಚು. ಪಣಂಬೂರು ಬೀಚ್ ಹಾಂ, ಫೇಮಸ್ ಇದು. ಮಂಗಳೂರಿಗೆ ಇದು ಫೇಮಸ್. ಇದು ಹಾಂ, ಇದು ಸೋಮೇಶ್ವರ ಮತ್ತು ಸುರತ್ಕಲ್ ಹೋದರೆ ಸುರತ್ಕಲ್ ಹತ್ರ ಒಂದಿದೆ, ಅಲ್ಲಿ ಇವು ಮೂರು ಫೇಮಸ್ಸು. ಇದು ಬಿಟ್ಟರೆ ನಮ್ಮ ಮಾಮೂಲಿ ಮಲ್ಪೆ ಇವೆಲ್ಲ ಕರಾವಳಿಲಿ ಇವೆಲ್ಲ ಫೇಮಸ್ ಬೀಚ್. ಎಲ್ಲ ಕಡೆ ಮಳೆ ಇದೆ, ನಮ್ಮ ಕಡೂರಲ್ಲೇ ಮಳೆ ಇಲ್ಲ, ಇಲ್ಲೆಲ್ಲ ಫುಲ್ ಮಳೆನೇ ಇದೆ ಅಲ್ವಾ? ತುಂಬ ಮಳೆ ಇದೆ ಇಲ್ಲೆಲ್ಲ. ಈಗಲೂ ಒಂಚೂರು ಕಮ್ಮಿ ಇದೆ ನೋಡಿ. ಬೆಳಗಿನ ಸಿಕ್ಕಾಪಟ್ಟೆ ಮಳೆ ಇತ್ತು. ಏನದು? ಶಂಕ ಏನಕ್ಕದು? ಆಟಾಡಕ್ಕೆ. ಏನ್ ಮನೆ ತಗೊಂಡು ಹೋಗ್ತೀಯಾ? ಓ, ದುಡ್ಡಾಗುತ್ತಲ್ಲ ಅದಕ್ಕೆ. ಎಲ್ಲಿಗೆ ಬಂದಿದ್ಯಾ? ಬೀಚು, ಮಂಗಳೂರು ಬೀಚು. ಪಣಂದೂರು ಬೀಚ್. ಮಂಗಳೂರು. ಅದೇ ಎಲ್ಲಿ? ಮಂಗಳೂರು ಬೀಚಲ್ಲಿ ಎಲ್ಲಿ? ಇಲ್ಲಿ ಯಾರು ಕರ್ಕೊಂಡ್ ಬಂದಿದ್ದು? ಟಿ ಏನನ್ಲಿ ಹೇಳಿ, ಯಾರು ಕರ್ಕೊಂಡ್ ಬಂದಿದ್ದು? ಅಪ್ಪ ಅಮ್ಮ. ಅಪ್ಪ ಅಮ್ಮ? ಅವ್ರನ್ನ ಯಾರು ಕರ್ಕೊಂಡ್ ಬಂದಿದ್ದು? ಮಾಮ ಅಮ್ಮ. ಯಾರು ಕರ್ಕೊಂಡ್ ಬಂದಿದ್ದು ಅವ್ರನ್ನ? ಇವ್ರು ಯಾರು? ಅವ್ರ್ಯಾರು? ಯಾರು? ಅವ್ರ್ಯಾರು? ಅವರು ಅಲ್ಲಿದಾರಲ್ಲ, ಅವ್ರ್ಯಾರು? ಗೊತ್ತಿಲ್ಲ. ಗೊತ್ತಿಲ್ಲ? ಅವ್ರ ಹತ್ರ ಮಾತಾಡಿಸ್ತಲ್ಲೋ, ಅವ್ರೇನೋ ಹೇಳ್ಕೊಟ್ರಲ್ಲ ನಿನಗೆ. ಯಾರು ಬ್ಲೂ ಕಲರ್ ಹಾಕೊಂಡಿರೋರ? ಅವ್ರ ಕಣೋ, ಅಲ್ಲಿ ಅಂಕಲ್ಲು ಅಣ್ಣ. ಹಾ, ಅವ್ರಿಗೆ ಗೊತ್ತಾಗ್ಲಿಲ್ಲ ನಿನಗೆ ಯಾರಂತ? ಹೆಸರು ಕೇಳಿಲ್ಲ. ಹೆಸರು ಕೇಳಿ ಮತ್ತೆ ಅವ್ರದ್ದು. ಏನ್ ಹೆಸರು?
ಬಾಯಲ್ಲಿ ಏನಿದು ತೋರಿಸು. ಅದು ಏನಕ್ಕೆ ಏನಕ್ಕಾಯ್ತು? ಏನಕ್ಕದು? ಆಟ ಆಡಕ್ಕೆ. ಮನೆ ತಗೊಂಡೋಗ್ತೀಯಾ? ಆ ನಿಂಗೆ ಖುಷಿ ಆಯ್ತಾ ಇವತ್ತು? ಆ ಎಷ್ಟಾಯ್ತು ಖುಷಿ? ಫುಲ್ ಆಯ್ತು. ಚೆನ್ನಾಗಿತ್ತ ಟ್ರಿಪ್ಪು? ಚೆನ್ನಾಗಿತ್ತು. ನಿಮ್ಮ ಫ್ರೆಂಡ್ಸ್ನೆಲ್ಲ ಕರ್ಕೊಂಬರ್ತೀಯ ನೆಕ್ಸ್ಟು? ಆ ಪಕ್ಕ ಆ ನಿಜ ಹೇಳು. ನಿಜ ಕರ್ಕೊಂಬರ್ತೀನಿ. ಏನು ಅನ್ನಿಸ್ತು ಇವತ್ತು? ಖುಷಿ ಆಗುತ್ತೆ. ಏನಕ್ಕೆ? ಇವೆಲ್ಲ ಕರ್ಕ ಬಂದ್ರಲ್ಲ ಅದಕ್ಕೆ. ನಾವೊಂದು ಹೋಟ್ಲಲ್ಲಿ ಊಟ ಮಾಡಕ್ಕೆ ನಿಲ್ಸಿದ್ವಿ, ಮಲ್ಕೊಂಡ್ಬಿಟ್ವಿ, ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಿಲ್ಲ. ಫುಲ್ಲು ನಿದ್ದೆ, ಹೆವಿ ನಡೆದು ಸಾಕಾಗೋಯ್ತು. ಏನೇನೋ ಬುಕ್ ಮಾಡ್ಕೊಂಡಿದ್ದಾರೆ ಅವರು ಊಟಕ್ಕೆ, ಅವರು ಇವರು ಊಟ ಮಾಡಕ್ಕೆ ನಿಲ್ಸಿದ್ವಿ. ಬನ್ನಿ ಗಾಯ್ಸ್ ಊಟ ಮಾಡೋಣ. ಇರೋ ತನಕ ನೀನು ಖುಷಿಯಾಗಿರೋ ಮಗ ಏನು ಇಲ್ಲ ಎತ್ಕೊಂಡೋಗೋದು